ದೃಶ್ಯ ಮಾಧ್ಯಮ ಹಾಗೂ ಪ್ರಿಂಟ್ ಮಾಧ್ಯಮದವರಿಗೆ ಇವತ್ತಿನ ದಿನ ಅಖಂಡ ಕರ್ನಾಟಕ ಬಂದ್ ಕನ್ನಡ ಪರ ಸಂಘಟನೆಗಳು ಏನು ಘೋಷಿಸಿದಾರೋ ಅದ್ರ ಬಗ್ಗೆ ವಿವರಣೆ ಕೊಡೋಣ ಅಂತ ತಮ್ಮನ್ನೆಲ್ಲ ಆಹ್ವಾನ ಮಾಡಿದ್ವಿ. ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಈಗ ಸುಮಾರು ವರ್ಷಗಳಿಂದ ನಮಗೆ ತಿಳಿಮಟ್ಟಿಗೆ ರಾಜಣ್ಣ ಅವರ ಕಾಲದಿಂದನೂ ನಾಡಿನ ಜಲ ನೆಲ ಭಾಷೆ ವಿಷಯ ಬಂದಾಗ ನಾವು ಮೊದಲಿಂದಲೂ ನಾವು ಅವರಿಗೆ ಬೆಂಬಲ ಸೂಚಿಸ್ತಾ ಬಂದಿದ್ವಿ. ಕನ್ನಡ ಪರ ಸಂಘಟನೆಗಳಿಗೆ ನಾವು ಬೆಂಬಲ ಸೂಚಿಸ್ತಾನೇ ಇದ್ವಿ, ಇವಾಗಲೂ ಸೂಚಿಸ್ತೀವಿ, ಮುಂದೂ ಮುಂದುವರಿಯುತ್ತೆ. ಆದರೆ ಈ ಸಲ ಏನಾಗಿದೆ ಅಂದರೆ ನಮಗೆ ಕಾಲಾವಕಾಶ ಸಿಕ್ಕಿಲ್ಲ. ಹಾಗಾಗಿ ತುರ್ತಾಗಿ ಕರೆದು ನಮ್ಮ ಎಲ್ಲ ಸಂಸ್ಥೆಯ ಪದಾಧಿಕಾರಿಗಳನ್ನ ಕರೆದಿದ್ವಿ, ಅಂಗಸಂಸ್ಥೆಗಳ ಪದಾಧಿಕಾರಿಗಳನ್ನ ಕರೆದಿದ್ವಿ. ಅವರೆಲ್ಲ ಏನು ನಮಗೆ ಸೂಚನೆ ಕೊಟ್ಟಿದ್ದಾರೋ ಅದನ್ನೇ ತಮ್ಮಲ್ಲಿ ವಿಚಾರಣೆ ಮಾಡೋಣ. ಈಗ ನಮ್ಮ ಸಂಘಟನಾ ಕನ್ನಡ ಪರ ಸಂಘಟನೆಗಳ ಪರವಾಗಿ ನಮ್ಮ ಎಕ್ಸಿಕ್ಯೂಟಿವ್ ಅಸೋಸಿಯೇಷನ್ನಿಂದ ನಾವು ಅವರು ಬೆಂಬಲವಾಗಿ ಸೂಚಿಸ್ತಾ ಮಧ್ಯಾಹ್ನವರೆಗೂ ಬಂದ್ ಮಾಡೋಣ ಅಂತೇಳಿ ಬಂದಲ್ಲ ಸ್ಥಗಿತಗೊಳಿಸೋಣ ಅನ್ನೋದು ಅವರ ಕಡೆಯಿಂದ ಬಂದಿದೆ. ನಾವು ಯಾರಿಗೂ ಇಲ್ಲಿ ತೊಂದರೆ ಕೊಡಬೇಕಂತಿಲ್ಲ, ಯಾಕಂದರೆ ಕಾಲಾವಕಾಶಗಳ ನಾವು ಮೊದಲೇ ತಿಳಿಸೋಕ್ಕಾಗಿರಲಿಲ್ಲ. ಹಾಗಾಗಿ ನಾವು ಓನ್ಲಿ ಥಿಯೇಟ್ರ್ಗಳು ಮಾತ್ರ ಮಧ್ಯಾಹ್ನವರೆಗೂ ಸ್ಥಗಿತಗೊಳಿಸಿ ಅವ್ರಿಗೆ ಬೆಂಬಲ ಸೂಚಿಸ್ತಾ ಇದ್ವಿ. ನಮ್ಮ ನಿರ್ಮಾಪಕರ ವಿಷಯಕ್ಕೆ ಬಂದಾಗ ಅವರೆಲ್ಲ ಕಾರ್ಯಕ್ರಮಗಳು ಹಮ್ಮಿಕೊಂಡಿರ್ತಾರೆ. ಎಲ್ಲಿಂದನೋ ಆರ್ಟಿಸ್ಟ್ ಬಂದಿರ್ತಾರೆ, ಒಂದು ಲೊಕೇಶನ್ಸ್ ಬುಕ್ ಮಾಡಿರ್ತಾರೆ. ನಾವು ಏಕಾಏಕಿ 2 ದಿನದಲ್ಲಿ ನಮಗೆ ಬಂದಿರೋದು ಮೊನ್ನೆನೇ ಅವ್ರ ಕಡೆಯಿಂದ ಕೆರೆ ಬಂದಿರೋದು. ಹಾಗಾಗಿ ಅವ್ರದ್ದು ಯಥಾಸ್ಥಿತಿ ಮಾಡ್ಕೊಂಡಿರ್ತಾರೆ. ಆದರೆ ಅವರು ಸಾಂಕೇತಿಕವಾಗಿ ನೈತಿಕವಾಗಿ ಬೆಂಬಲ ಸೂಚಿಸಿದ್ದಾರೆ. ನಮಗೇನೇನು ಇವತ್ತು ಸಂಘ ಸಂಸ್ಥೆಗಳು ಯಾವುದಾದ್ರು ಬಂದಿದ್ದಾವೆ ಎಲ್ಲ ಪದಾಧಿಕಾರಿಗಳು ನಮಗೆ ಬೆಂಬಲ ಸೂಚಿಸಿದ್ದಾರೆ. ಆದರೆ ಕೆಲವ್ರಿಗೆ ತೊಂದರೆ ಆಗ್ದೇನೆ ನಾವು ನೈತಿಕ ಬೆಂಬಲ ಸೂಚಿಸ್ತೀವಿ ಅಂಥೇಳಿ ಅವರು ನಮ್ಮಲ್ಲಿ ಹೇಳ್ಕೊಂಡಿದ್ದಾರೆ. ಹಾಗಾಗಿ ತಮಗೆ ಎಲ್ಲವನ್ನೂ ನಾವು ಹಾಗಾದ್ರೆ ಬಂದ್ ಮಾಡಲ್ಲ ಅಂತಲ್ಲ, ನಾವು ಮೊದಲಿಂದಲೇ ಸಹಕಾರ ಕೊಟ್ಕೊಂಡು ಬಂದಿದ್ದೀವಿ. ಹಂಗಾಗಿ ನಾವು ಥಿಯೇಟ್ರ್ಗಳಲ್ಲಿ ಒಂದು ಮಧ್ಯಾಹ್ನವರೆಗೂ ನಾವು ಸ್ಥಗಿತಗೊಳಿಸ್ತಾ ಇದ್ವಿ. ಆವಾಗ ಸಿಚುವೇಶನ್ ನೋಡ್ಕೊಂಡ್ಬಿಟ್ಟು ನಮ್ಮ ಪ್ರದರ್ಶಕರಾದರು ಬೇರೆಯವರೆಲ್ಲ ಹೆಂಗೆ ಅಲ್ಲಿ ಸಿಚುವೇಶನ್ ನೋಡಿಕೊಂಡು ಅವರು ಮುಂದುವರಿತಾರೆ. ಸರ್ ಅದನ್ನೇ ತಮ್ಗೆ ಹೇಳಿದೆ, ಶೂಟಿಂಗ್ನ ನಾವು ಏಕಾಏಕಿ ಒಂದು ದಿನದಲ್ಲಿ ನಾವು ನಿಲ್ಲಿಸೋಕ್ಕಾಗಲ್ಲ. ಅವರು ಪೂರ್ವ ಸಿದ್ಧತೆ ಮಾಡ್ಕೊಂಡಿರ್ತಾರೆ. ಹೌದು ಸರ್, ಹೌದು ಸರ್, ಮಧ್ಯಾಹ್ನವರೆಗೂ ಅದು ಸಿಚುವೇಶನ್ ನೋಡಿಕೊಂಡು ಬಂದು ತೀವ್ರವಾಗಿದ್ದರೆ ಅಲ್ಲಲ್ಲಿ ಯಾವ ಇದರಲ್ಲಿ ಹೆಂಗಿದ್ದು ನೋಡಿಕೊಂಡು ಅವರು ಮುಂದುವರಿಸ್ತಾರೆ. ಬೆಂಬಲ ಸರ್ ನಾವು ಬೆಂಬಲ ಇರೋದ್ರಿಂದನೇ ನಾವು ಎಲ್ಲಿ ನಮ್ಮ ಲಿಮಿಟ್ಸ್ ಏನು ಅಲ್ಲಿವರೆಗೂ ನಾವು ಮಾಡ್ಬೋದು ಸರ್. ಕಾಲಾವಕಾಶ ಇಲ್ಲ. ಇಲ್ಲಿ ತುರ್ತಾಗಿ ನಮ್ಗೆ ಬಂದಿರೋದೇ ಬುಧವಾರ ನಮ್ಗೆ ಅವ್ರ ಕಡೆಯಿಂದ ಲೆಟ್ರ್ ಬಂದಿದೆ. ಇಲ್ಲಪ್ಪ ಅದು ನಮ್ಮ ಕನ್ನಡ ಪರ ಸಂಘಟನೆ ಪರವಾಗಿ ನಮ್ಗೆ ಲೆಟ್ರ್ ಕಳಿಸಿದ್ದಾರೆ. ನಿನ್ನೆ ಬಂದಿದೆ ನಮಗೆ ಸರ್. ನಾವು ಅವ್ರನ್ನೂ ಕರೆದಿದ್ವಿ. ನಮ್ಮ ದೊಡ್ಡಣ್ಣವ್ರು ಬರ್ತಾ ಇದ್ವಿ ಅಂದರು, ಸ್ವಲ್ಪ ಅನಾನುಕೂಲಿಂದ ಬಂದಿಲ್ಲ ಅವರು. ಅವ್ರು ನಾವೇನು ತೀರ್ಮಾನ ತಗೊಂಡ್ರೆ ಅದಕ್ಕೆ ಬದ್ಧ ಅಂತೇಳಿ ನಮ್ಮ ಕಾರ್ಯದರ್ಶಿಗಳ ಹತ್ರ ಹೇಳಿದ್ದಾರೆ. ಸರ್ ನಾವು ಕರೆದಿದ್ದೀವಿ ಸರ್. ಅಲ್ಲಿ ಮುಖ್ಯಸ್ಥರು ರಾಕ್ಲೈನ್ ವೆಂಕಟೇಶ್ ಅವರು ಮತ್ತು ದೊಡ್ಡಣ್ಣನವರು ಇಬ್ಬರಿಗೂ ಪತ್ರ ಮುಖೇನ ತಿಳಿಸಿ
ಫೋನ್ ದೂರವಾಣಿ ಮುಖಾಂತರ ಅವ್ರಿಗೆ ತಿಳಿಸಿ ಹೇಳಿದಾಗ ನಮ್ಮ ರಾಕ್ ಲೈನ್ ಅವರು ಸ್ವಲ್ಪ ಬರೋಕ್ಕಾಗಲ್ಲ ಅಂತ ತಿಳಿಸಿದ್ದಾರೆ. ದೊಡ್ಡಣ್ಣವರು ಮಧ್ಯಾಹ್ನನೂ ಫೋನ್ ಮಾಡಿ ಬರ್ತಾಯಿದ್ದೀನಿ, ದೂರ ಆಗಿರೋದ್ರಿಂದ ಸ್ವಲ್ಪ ಟೈಮ್ ಆಗ್ಬೋದು ಅನ್ನೋದು ವಿಷಯ ತಿಳಿಸಿದ್ದಾರೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.